ಗೊತ್ತಾ ಒಂದು ಮಾತು? ಪ್ರತಿಯೊಬ್ಬ ಮನುಷ್ಯನ ಒಳಗೆ ಎರಡು ಧ್ವನಿಗಳಿವೆ. ಒಂದು ಹೇಳ್ತದೆ ಎದ್ದು ನಿಲ್ಲಿ, ಫೈಟ್ ಮಾಡಿ. ಇನ್ನೊಂದು ಹೇಳ್ತದೆ ಸಾಕು, ಬಿಡಿ, ಹೋಗಿ. ಎರಡು ನಿಮ್ಮವೇ, ಎರಡು ಸತ್ಯ ಅಂತ ಅನ್ಸುತ್ತೆ. ಆದ್ರೆ ಸತ್ಯ ಏನಂದ್ರೆ ಎರಡು ಧ್ವನಿಗಳಿಗೆ ಇಬ್ಬರು ಮಹಾಗುರುಗಳು ಉತ್ತರ ಕೊಟ್ಟಿದ್ದಾರೆ. ಒಬ್ಬರು ಶ್ರೀಕೃಷ್ಣ, ಇನ್ನೊಬ್ಬರು ಭಗವಾನ್ ಬುದ್ಧ. ಏನಾದ್ರೂ ನೀವು ತಪ್ಪು ಧ್ವನಿ ಆರಿಸಿದ್ರೆ ಇಡೀ ಲೈಫ್ ಬರ್ಬಾದಾಗತ್ತೆ. ಆದ್ರೆ ಏನಾದ್ರೂ ನೀವು ಸರಿಯಾದ ಧ್ವನಿ ಆರಿಸಿದ್ರೆ ಫ್ರೀಡಮ್, ಪೀಸ್, ಪವರ್ ನಿಮ್ದಾಗತ್ತೆ. ಗಮನ ಇಟ್ಟು ಕೇಳಿ. ನಿಮಗೆ ಈ ರೀತಿ ಆಗ್ತದಾ? ಬೆಳಗಿನ ಜಾವ 3 ಗಂಟೆ, ಎಲ್ಲರೂ ಮಲಗಿದ್ದಾರೆ, ನೀವು ಮಾತ್ರ ಬೆಡ್ ಮೇಲೆ ಎಚ್ಚರ. ಮನಸ್ಸಲ್ಲಿ ಒಂದು ಜಗಳ ನಡೀತಾ ಇದೆ. ಜಾಬ್ ಬಿಡ್ಲಾ ಬೇಡ್ವಾ, ರಿಲೇಶನ್ಶಿಪ್ ಮುಂದುವರಿಸ್ಲಾ ಬೇಡ್ವಾ, ಹೋರಾಟ ಮಾಡ್ಲಾ ಬಿಡ್ಲಾ? ಲಿಟ್ರಲಿ ಎರಡು ಧ್ವನಿಗಳು ನಿಮ್ಮ ತಲೆ ಹರ್ತಿವೆ. ಯಾವುದು ಸ್ಪಷ್ಟ ಆಗ್ತಿಲ್ಲ. ಮತ್ತೆ ನಾಳೆ ಬೆಳಿಗ್ಗೆ ಎದ್ದಾಗ ಅದೇ ಗೊಂದಲ. ಆದ್ರೆ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಮಾತು ಕೊಡಬೇಕು. ಈ ವಿಡಿಯೋನ ಸ್ಕಿಪ್ ಮಾಡದೆ, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಧ್ಯಾನದಿಂದ ನೋಡ್ತೀರಾ. ಯಾಕಂದ್ರೆ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಎರಡು ಗುರುಗಳು ಪೂರ್ತಿ ವಿರುದ್ಧ ಮಾತು ಹೇಳಿದ್ರು ಕೊನೆಗೆ ಒಂದೇ ಜಾಗಕ್ಕೆ ಬಂದು ಸೇರ್ತಾರೆ. ಈಗ ನೀವು ರೆಡಿ ಇದ್ರೆ ಕಮೆಂಟ್ಸ್ನಲ್ಲಿ ಬರೆಯಿರಿ, ಎರಡೂ ನನ್ನವೇ. ಮತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿ. ಒಂದೇ ಯುದ್ಧ ಭೂಮಿ, ಎರಡು ಗುರು. ಇಮ್ಯಾಜಿನ್ ನೀವೇ ಆ ಜಾಗದಲ್ಲಿ ಇದ್ದೀರಾ ಅಂತ. ಯುದ್ಧ ಭೂಮಿ, ಎರಡು ಸೇನೆಗಳ ಮಧ್ಯ, ನಿಮ್ಮ ಕೈಯಲ್ಲಿ ಬಾಣ. ಎದುರಿಗೆ ಯಾರಿದ್ದಾರೆ? ಸ್ವಂತ ಗುರು, ತಾತ, ಬಂಧುಗಳು. ಬಾಣ ಎತ್ತಬೇಕು, ಆದ್ರೆ ಕೈ ನಡುಗ್ತಿದೆ. ನೀವೇ ಆ ಅರ್ಜುನ. ಬಾಣ ಕೆಳಗಿಡ್ತೀರಾ, ನನಗೆ ಆಗಲ್ಲ ಅಂತೀರಾ? ಆ ಒಂದೇ ಕ್ಷಣದಲ್ಲಿ ಎರಡು ಗುರುಗಳ ಧ್ವನಿ ಬರ್ತದೆ. ಶ್ರೀಕೃಷ್ಣ ಹೇಳ್ತಾರೆ ಬಾಣ ಎತ್ತುಕೋ, ಫೈಟ್ ಮಾಡು. ಭಗವಾನ್ ಬುದ್ಧ ಹೇಳ್ತಾರೆ ನಿಲ್ಲು, ಫೈಟ್ ಮಾಡೋ ಆ ನೀನು ಯಾರು ಅದನ್ನ ಮೊದಲು ನೋಡು. ಒಂದೇ ಪ್ರಶ್ನೆ, ಪೂರ್ತಿ ವಿರುದ್ಧ ಉತ್ತರ. ಒಂದು ಸಲ ಯೋಚನೆ ಮಾಡಿ, ಇಬ್ಬರು ರಾಜಕುಮಾರರಾಗಿ ಹುಟ್ಟಿದ್ರು. ಶ್ರೀಕೃಷ್ಣ ಜಗತ್ತಿನ ಒಳಗೆ ಇದ್ದು ಪ್ರೀತಿ, ಯುದ್ಧ, ಡ್ಯೂಟಿ ಎಲ್ಲ ಧರಿಸಿ ಬದುಕಿದ್ರು. ಸಿದ್ಧಾರ್ಥ ಅರಮನೆ, ಹೆಂಡತಿ, ಮಗು ಎಲ್ಲ ಬಿಟ್ಟು ಒಂದು ರಾತ್ರಿ ಸೈಲೆಂಟ್ ಆಗಿ ಹೊರಟು ಹೋದ್ರು. ಮುಂದೆ ಭಗವಾನ್ ಬುದ್ಧ ಆದ್ರು. ಮತ್ತೆ ನೀವು ಲೈಫಲ್ಲಿ ಒಂದಲ್ಲ ಒಂದು ಸಲ ಇದೇ ಚಾಯ್ಸ್ ಎದುರಿಸ್ತೀರಾ. ಶ್ರೀಕೃಷ್ಣರ 3 ಪವರ್ಫುಲ್ ಮಾತು. ಮೊದಲು ಶ್ರೀಕೃಷ್ಣರ ಮಾತು ನೋಡಿ. 3 ಪಾಯಿಂಟ್ಸ್, ಒಂದಕ್ಕಿಂತ ಒಂದು ಆಳ. ಸ್ವಧರ್ಮ. ಗೀತೆ 3.35. ಬೇರೆಯವರು ಪರ್ಫೆಕ್ಟ್ ಲೈಫ್ ಬದುಕೋದಕ್ಕಿಂತ ನಿಮ್ಮ ಅಪೂರ್ಣ ಪಾತ್ರವೇ ಶ್ರೇಷ್ಠ. ಒಂದು ಸಲ ಯೋಚನೆ ಮಾಡಿ, ತುಂಬಾ ಜನ ಬೇರೆಯವರ ಸ್ಕ್ರಿಪ್ಟ್ನಲ್ಲಿ ಬದುಕ್ತಾರೆ. ಅಪ್ಪ ಬಯಸಿದ ಜಾಬ್, ಸಮಾಜ ಒಪ್ಪಿಗೆ ಕೊಟ್ಟ ಲೈಫ್, ಎಲ್ರೂ ಸರಿ ಅಂದ ದಾರಿ. ಆದ್ರೆ ಒಳಗೆ ಒಂದು ಧ್ವನಿ ಮಾತ್ರ ಹೇಳ್ತಾ ಇದೆ, ಇದು ನಂದಲ್ಲ. ಶ್ರೀಕೃಷ್ಣ ಹೇಳ್ತಾರೆ ಆ ಒಳಗಿನ ಧ್ವನಿ ಕೇಳಿ. ನಿಮ್ಮ ನೇಚರ್ ಪ್ರಕಾರ ಬದುಕಿ, ಬೇರೆಯವರ ಲೈಫ್ ಕಾಪಿ ಪೇಸ್ಟ್ ಮಾಡಬೇಡಿ. ಆತ್ಮ ಶಾಶ್ವತ. ಗೀತೆ 2:19. ಆತ್ಮ ಸಾಯಲ್ಲ, ಸಾಯಿಸಲೂ ಆಗಲ್ಲ. ಗೊತ್ತಾ ಅರ್ಜುನನ್ ರಿಯಲ್ ಭಯ ಯಾವುದು? ಸಾವಿನ ಭಯ, ಪೇನ್ ಭಯ. ಶ್ರೀಕೃಷ್ಣ ಆ ಭಯವನ್ನೇ ಬೇರೆ ರೀತಿ ತೋರಿಸ್ತಾರೆ. ದೇಹ ಬಟ್ಟೆ ಇದ್ದ ಹಾಗೆ ಬದಲಾಗ್ತದೆ, ಆದರೆ ಒಳಗಿನ ಆತ್ಮ ಯಾವತ್ತೂ ಬದಲಾಗಲ್ಲ. ನಂಬರ್ 3, ಕರ್ಮಯೋಗ. ಗೀತೆ 2:47. ಕರ್ಮ ಮಾಡೋ ಹಕ್ಕು ನಿಮ್ದು, ಫಲ ಪಡೆಯೋ ಹಕ್ಕು ನಿಮ್ದಲ್ಲ. ನೋಡಿ ಇದು ಎಷ್ಟು ಪವರ್ಫುಲ್. ನಿಮ್ಮ ಪ್ರೀತಿಪಾತ್ರ ವ್ಯಕ್ತಿಯನ್ನ ಎಷ್ಟೇ ಪ್ರೀತಿಸಿ ಅವರು ಹಿಂದಿರುಗಿ ಪ್ರೀತಿ ಮಾಡ್ತಾರಾ, ಇಟ್ಸ್ ನಾಟ್ ಇನ್ ಯೋರ್ ಹ್ಯಾಂಡ್ಸ್. ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಬರ್ತದ, ಅದೂ ನಿಮ್ಮ ಕೈಯಲ್ಲಿಲ್ಲ. ಆದರೆ ಪ್ರೀತಿ ಮಾಡೋದು, ಹಾರ್ಡ್ ವರ್ಕ್ ಮಾಡೋದು ಅದು ಮಾತ್ರ ನಿಮ್ದು. ಶ್ರೀಕೃಷ್ಣ ಹೇಳ್ತಾರೆ ಫಲ ಬಿಡಿ, ಕರ್ಮ ಮಾಡಿ. ದ್ಯಾಟ್ ಇಸ್ ರಿಯಲ್ ಫ್ರೀಡಮ್. ಅರ್ಜುನ ಬಾಣ ಎತ್ಕೊಳ್ತಾನೆ. ಭಗವಾನ್ ಬುದ್ಧ ಪ್ರಶ್ನೆಯನ್ನೇ ಬದಲಾಯಿಸ್ತಾರೆ. ಈಗ ಗಮನ ಇಟ್ಟು ಕೇಳಿ. ಆ ಜಾಗದಲ್ಲಿ ಭಗವಾನ್ ಬುದ್ಧ ಇದ್ರೆ ಏನ್ ಮಾಡ್ತಿದ್ರು? ಯುದ್ಧಕ್ಕೆ ಕಲಿಸ್ತಿರ್ಲಿಲ್ಲ, ಓಡಿ ಹೋಗುವಂತಾನೂ ಹೇಳ್ತಿರ್ಲಿಲ್ಲ. ಅವರು ಪ್ರಶ್ನೆಯನ್ನೇ ಮೂಲದಿಂದ ಚೇಂಜ್ ಮಾಡ್ತಿದ್ರು. ಭಗವಾನ್ ಬುದ್ಧ ಅನತ್ತ ಲಕ್ಷಣ ಸುತ್ತ ಎಂಬ ಪ್ರವಚನದಲ್ಲಿ ಒಂದು ಮಹಾ ಸತ್ಯ ಹೇಳ್ತಾರೆ.
ಅನತ್ತ. ಅರ್ಥ, ನಾನು ಅನ್ನೋದು ಒಂದು ಗಟ್ಟಿ ವಸ್ತು ಅಲ್ಲ. ಸ್ವಲ್ಪ ಆಳ, ಆದರೆ ನೋಡಿ ಎಷ್ಟು ಸಿಂಪಲ್ ಆಗಿ ತೋರಿಸ್ತಾರೆ. ಅವರು ಶಿಷ್ಯ ಆಚಾರ್ಯ ನಾಗಸೇನ ಮಿಲಿಂದ ಪನ್ಹ ಎಂಬ ಗ್ರಂಥದಲ್ಲಿ ಒಂದು ಸುಂದರ ಎಕ್ಸಾಂಪಲ್ ಕೊಡ್ತಾರೆ. ಇಮ್ಯಾಜಿನ್ ಮಾಡಿ, ಒಂದು ಹಳೇ ಗಾಡಿ, ಚಕ್ರ ಬೇರೆ, ಆಕ್ಸಲ್ ಬೇರೆ, ಮರದ ಫ್ರೇಮ್ ಬೇರೆ. ಒಂದೊಂದನ್ನೇ ಬಿಚ್ಚಿಡಿ. ಎಲ್ಲ ಬಿಚ್ಚಿಟ್ಟ ಮೇಲೆ ಗಾಡಿ ಎಲ್ಲಿದೆ? ಇಲ್ಲ, ಗಾಡಿ ಒಂದು ಹೆಸರು ಮಾತ್ರ. ನೋಡಿ, ಭಗವಾನ್ ಬುದ್ಧ ಹೇಳ್ತಿರೋದು ಇದು. ನೀವು ನಾನು ಅಂತ ಯಾವುದನ್ನ ಕರೀತಿದ್ದೀರೋ ಅದೂ ಹಾಗೆ. ಮಗ, ತಂದೆ, ಮ್ಯಾನೇಜರ್, ಸ್ನೇಹಿತ, ಸಕ್ಸಸ್ಫುಲ್ ಪರ್ಸನ್, ಫೇಲಿಯರ್, ಎಲ್ಲ ಪಾತ್ರ. ಎಲ್ಲ ಬಿಚ್ಚಿಟ್ಟು ನೋಡಿ, ಯಾವುದರಲ್ಲಿ ರಿಯಲ್ ನೀವಿದ್ದೀರಿ? ಯಾವತ್ತಾದರೂ ಯಾರಾದರೂ ನಿಮಗೆ ನೀನು ಬದಲಾಗ್ಬಿಟ್ಟೆ ಅಂದಿದ್ದಾರಾ? ಒಂದ್ಸಲ ಯೋಚನೆ ಮಾಡಿ, ಯಾವ ನಾನು ಬದಲಾಗ್ಬಿಟ್ಟೆ? ಅವರು ತಲೆಯಲ್ಲಿದ್ದ ನಿಮ್ಮ ಇಮೇಜ್ ಬದಲಾಗಿದೆ ಅಷ್ಟೇ. ರಿಯಲ್ ನೀವು ಯಾವತ್ತೂ ಒಂದು ಫಿಕ್ಸ್ಡ್ ವಸ್ತು ಆಗಿರಲಿಲ್ಲ. ಭಗವಾನ್ ಬುದ್ಧ ತೋರಿಸ್ತಿರೋದು ಇದನ್ನೇ. ಮುಂದೆ ಅವರು ಹೇಳ್ತಾರೆ, ನೋವು ರಿಯಲ್, ಯುದ್ಧ ರಿಯಲ್, ಜವಾಬ್ದಾರಿ ರಿಯಲ್. ಆದರೆ ನಾನೇ ಗೆಲ್ಲಬೇಕು, ನಾನೇ ಎಲ್ಲ ಹೊರಬೇಕು ಅನ್ನೋ ಆ ನಾನು, ಅದು ಭ್ರಮೆ. ಮತ್ತೆ ಆ ಭ್ರಮೆನೇ ನೋವಿನ ಮೂಲ. ಗೊತ್ತಾ, ಅವರು ಇದನ್ನ ತಣ್ಣಗೆ ಹೇಳ್ತಿಲ್ಲ, ಪೂರ್ತಿ ಪ್ರೀತಿಯಿಂದ ಹೇಳ್ತಿದ್ದಾರೆ. ಯಾಕಂದ್ರೆ ಆ ನಾನು ಯಾವತ್ತೂ ನಿಮ್ಮನ್ನ ಪೀಡಿಸ್ತಾ ಇದೆ. ಅದನ್ನ ಬಿಟ್ರೆ ನೀವು ಲೈಟ್ ಆಗ್ತೀರಾ. ಪ್ರೀತಿ ನಿಲ್ಲಲ್ಲ, ಬರೀ ಬಿಗಿತಾ ನಿಲ್ಲತ್ತೆ. ಎರಡೂ ದಾರಿ ಮುಖಾಮುಖಿ. ಈಗ ಎರಡೂ ದಾರಿ ಒಂದರ ಎದುರು ಒಂದು ನಿಂತಿವೆ. ಶ್ರೀಕೃಷ್ಣ ಹೇಳ್ತಾರೆ, ನಿಮ್ಮ ಪಾತ್ರ ಪವಿತ್ರ, ಪ್ರೀತಿಯಿಂದ ನಿಭಾಯಿಸಿ. ಭಗವಾನ್ ಬುದ್ಧ ಹೇಳ್ತಾರೆ, ಆ ಪಾತ್ರವೇ ಒಂದು ಕೇಜ್, ಅದರಿಂದ ಹೊರಗೆ ಬನ್ನಿ. ಇಮ್ಯಾಜಿನ್ ಒಬ್ಬ ತಾಯಿ 20 ವರ್ಷ ಮಗನಿಗೋಸ್ಕರ ಬದುಕಿದ್ದಾಳೆ. ಮಗ ಈಗ ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತಾನೆ. ಒಂದು ಮಧ್ಯರಾತ್ರಿ ಬೆಡ್ ಮೇಲೆ ಮಲಗಿದಾಗ ಆಕೆಯ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತದೆ, ನಾನು ಯಾರಿಗಾಗಿ ಬದುಕ್ತಿದ್ದೀನಿ? ಶ್ರೀಕೃಷ್ಣ ಆಕೆಗೆ ಹೇಳ್ತಾರೆ, ಜವಾಬ್ದಾರಿ ಪವಿತ್ರ, ಪೂರ್ಣ ಪ್ರೀತಿಯಿಂದ ಮಾಡಿ, ಫಲ ಭಗವಂತನಿಗೆ ಅರ್ಪಿಸಿ. ಭಗವಾನ್ ಬುದ್ಧ ಆಕೆಗೆ ಹೇಳ್ತಾರೆ, ಪಾತ್ರ ನಿಭಾಯಿಸಿ, ಆದರೆ ಪಾತ್ರ ಆಗ್ಬೇಡಿ. ಪಾತ್ರ ಮುಗಿದ ಮೇಲೆ ನೀವು ಯಾರು? ಆ ಪ್ರಶ್ನೆ ಕೇಳಿ. ಎರಡೂ ಸತ್ಯ, ಎರಡೂ ಆಳ, ಆದರೆ ಪೂರ್ತಿ ವಿರುದ್ಧ. ಒಂದು ಮಾತು ನೆನ್ಪಿಡಿ, ಶ್ರೀಕೃಷ್ಣ ನಿಮಗೆ ಕರ್ಮ ಮಾಡೋದಕ್ಕೆ ಒಂದು ರೀಸನ್ ಕೊಡ್ತಾರೆ. ಭಗವಾನ್ ಬುದ್ಧ ಆ ರೀಸನ್ ಬೇಕು ಅಂತ ಹಿಡಿದು ಕೂತಿರೋ ನಿಮ್ಮನ್ನೇ ತೆಗೆದು ಬಿಡ್ತಾರೆ. ದ ಟ್ವಿಸ್ಟ್. ಈಗ ಗಮನ ಇಟ್ಟು ಕೇಳಿ. ಇಲ್ಲಿ ಒಂದು ಸತ್ಯ ಇದೆ, ಬಹಳ ಜನ ಇದನ್ನ ಗಮನಿಸಲ್ಲ. ಎರಡೂ ದಾರಿ ಬೇರೆ, ಆದರೆ ಕೊನೆಯಲ್ಲಿ ಎರಡೂ ಒಂದೇ ಪ್ರಾಕ್ಟೀಸಿಗೆ ಬಂದು ಸೇರ್ತವೆ. ಶ್ರೀಕೃಷ್ಣ ಆತ್ಮ ಶಾಶ್ವತ ಅಂತ ಹೇಳಿ ಭಯ ತೆಗಿತಾರೆ. ಭಗವಾನ್ ಬುದ್ಧ ಭಯ ಪಡ್ತಿರೋ ನಾನು ಅನ್ನೋ ವಸ್ತುವೇ ಇಲ್ಲ ಅಂತ ತೋರಿಸಿ ಭಯ ತೆಗೀತಾರೆ. ಒಂದೇ ಮಾತು, ಬರೀ ಕಾರಣ ಬೇರೆ. ನೋಡಿ, ಎರಡು ನದಿಗಳಂತೆ ಒಂದೇ ಬೆಟ್ಟದ ಎರಡು ಬದಿಯಿಂದ ಇಳಿಯುತ್ತವೆ. ಒಂದೇ ಕಣಿವೆಗೆ ನೀರು ಕೊಡ್ತವೆ. ಎರಡೂ ತಮ್ಮ ತಮ್ಮ ದಾರಿಯಲ್ಲೇ ಸತ್ಯ. ಎರಡೂ ಮನುಷ್ಯನನ್ನ ಒಂದೇ ಫ್ರೀಡಮ್ಗೆ ಕರ್ಕೊಂಡು ಹೋಗ್ತವೆ. ಈಗ ಇದನ್ನ ನಿಮ್ಮ ಲೈಫ್ನಲ್ಲಿ ಹೇಗೆ ತರೋದು? 3 ಸಿಂಪಲ್ ಪ್ರಾಕ್ಟೀಸ್, ಬರೀ 3. ಗಮನ ಇಟ್ಕೇರಿ. ಪ್ರಾಕ್ಟೀಸ್ 1, ಸರಿಯಾದ ಧ್ವನಿ ಗುರುತಿಸಿ. ಇವತ್ತು ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಜೀವನದಲ್ಲಿ ಇನ್ನೂ ಮುಂದೆ ಹೋಗಬೇಕಿತ್ತು ಅಂತ ಯೋಚಿಸಿ ದಣಿದಿದ್ದೀರಾ? ಅಥವಾ ಜೀವನದಲ್ಲಿ ಎಲ್ಲ ಮಾಡಿ ಕೊನೆಗೆ ಸಾಕು ನಾನು ನಿಲ್ಲಬೇಕಿತ್ತು ಅಂತ ದಣಿದಿದ್ದೀರಾ? ಎರಡು ದಣಿವು ಒಂದೇ ರೀತಿ ಫೀಲ್ ಆಗ್ತದೆ, ಆದರೆ ಸೊಲ್ಯೂಷನ್ ಪೂರ್ತಿ ವಿರುದ್ಧ. ಪ್ರಾಕ್ಟೀಸ್ 2, ಶ್ರೀಕೃಷ್ಣರ ದಾರಿ. ಇವತ್ತು ಒಂದೇ ಒಂದು ಸಣ್ಣ ಕರ್ಮ, ಯಾವುದಾದ್ರೂ ಮನೆ ಕೆಲಸ, ಒಂದು ಫೋನ್ ಕಾಲ್, ಯಾರಿಗಾದ್ರೂ ಹೆಲ್ಪ್. ಫಲ ಯೋಚನೆ ಬಿಟ್ಟು ಮಾಡಿ. ಥ್ಯಾಂಕ್ ಯು ಬರ್ತದ, ರೆಕಗ್ನೈಸ್ ಆಗ್ತದ, ಆ ಚಿಂತೆ ಇಲ್ಲದೆ ಬರೀ ಆಕ್ಷನ್, ಬರೀ ಪ್ರೀತಿ. ಮನಸ್ಸು ಎಷ್ಟು ಲೈಟ್ ಆಗ್ತದೆ ನೀವೇ ನೋಡ್ತೀರಾ. ಪ್ರಾಕ್ಟೀಸ್ 3, ಭಗವಾನ್ ಬುದ್ಧರ ದಾರಿ. ಇವತ್ತು 60 ಸೆಕೆಂಡ್ಸ್, ಒಂದೇ 1 ನಿಮಿಷ ಫೋನ್ ಸೈಡ್ನಲ್ಲಿ ಇಡಿ, ಎಲ್ಲ ಪಾತ್ರ ಬಿಟ್ಬಿಡಿ.
ತಂದೆ ಅಲ್ಲ, ತಾಯಿ ಅಲ್ಲ, ಮಗ ಅಲ್ಲಲ್ಲ, ಎಂಪ್ಲಾಯಿ ಅಲ್ಲ, ಸ್ನೇಹಿತ ಅಲ್ಲ. ಸುಮ್ಮನೆ ಕೂತು ಉಸಿರು ಗಮನಿಸಿ. ಆಗ ಯಾರು ಉಳಿತಾರೆ? ಆ ಯಾರು, ದ್ಯಾಟ್ ಇಸ್ ರಿಯಲ್ ಯು. ಎಚ್ಚರಿಕೆ. ಕೊನೆಯಲ್ಲಿ ಒಂದು ಎಚ್ಚರಿಕೆ. ಇದನ್ನ ಗಮನ ಇಟ್ಟು ಕೇಳಿ. ಆಕ್ಷನ್ ಮಾಡಬೇಕಾದ ಮನುಷ್ಯ ಸುಮ್ಮನೆ ಕೂತು ನಾನು ಶಾಂತಿಯಲ್ಲಿದ್ದೀನಿ ಅಂತ ತಪ್ಪು ತಿಳಿದ್ರೆ ದ್ಯಾಟ್ ಇಸ್ ನಾಟ್ ಪೀಸ್, ದ್ಯಾಟ್ ಇಸ್ ಪ್ಯಾರಾಲಿಸಿಸ್. ನಿಲ್ಲಬೇಕಾದ ಮನುಷ್ಯ ಇನ್ನೂ ಜೋರಾಗಿ ದುಡಿದ್ರೆ ದ್ಯಾಟ್ ಇಸ್ ನಾಟ್ ಧರ್ಮ, ಬರೀ ದಣಿವು. ಸ್ನೇಹಿತರೆ, ಸರಿಯಾದ ಧ್ವನಿ ಆರಿಸಿ, ಸರಿಯಾದ ಸಮಯದಲ್ಲಿ. ದ್ಯಾಟ್ ಇಸ್ ದ ರಿಯಲ್ ಗಿಫ್ಟ್. ಶ್ರೀಕೃಷ್ಣ ಮತ್ತೆ ಭಗವಾನ್ ಬುದ್ಧ ಇಬ್ಬರೂ ಸೇರಿ ಕೊಟ್ಟ ಉಡುಗೊರೆ. ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ನಿಮ್ಮ ಒಳಗೆ ಯಾವ ಧ್ವನಿ ಜೋರಾಗಿ ಕೇಳಿಸ್ತಿದೆ? ಎದ್ದು ನಿಲ್ಲಿ, ಮಾಡಿ ಅನ್ನೋ ಶ್ರೀಕೃಷ್ಣರ ಧ್ವನಿಯ, ಅಥವಾ ನಿಲ್ಲಿ, ನೋಡಿ, ಬಿಡಿ ಅನ್ನೋ ಭಗವಾನ್ ಬುದ್ಧರ ಧ್ವನಿಯ? ಕಾಮೆಂಟ್ಸ್ನಲ್ಲಿ ಬರೆಯಿರಿ. ಇವತ್ತು ಶ್ರೀಕೃಷ್ಣ ಅಥವಾ ಇವತ್ತು ಬುದ್ಧ. ಯಾರಾದರೂ ಇದೇ ಎರಡು ಧ್ವನಿಗಳ ಮಧ್ಯ ಸಿಕ್ಕಿಕೊಂಡಿದ್ದಾರೆ ಅನ್ಸಿದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧ್ಯಾನ ಮಾಡ್ತಾ ಇರಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬುದ್ಧಂ ಶರಣಂ ಗಚ್ಚಾಮಿ.